ನಮಸ್ಕಾರ ವೀಕ್ಷಕರೇ, ಪ್ರಜಾ ಟಿವಿಗೆ ಸ್ವಾಗತ. ಕರುನಾಡ ಕ್ರಶ್ ಹಾಗೂ ಟಾಸ್ಕ್ ಮಾಸ್ಟರ್ ಎಂದೇ ಖ್ಯಾತ ಆಗಿರ್ತಕ್ಕಂಥ ಬಿಗ್ ಬಾಸ್ 12ನ ಧನುಷ್ ಗೌಡರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಧನುಷ್. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ 12ರಲ್ಲಿ ಟಾಸ್ಕ್ ಮಾಸ್ಟರ್ ಆಗಿ ಅತ್ಯುತ್ತಮವಾಗಿ ಆಡಿದ್ದೀರಾ. ಹಾಗೆಯೇ ಬಿಗ್ ಬಾಸ್ನಲ್ಲಿ ಒಳ್ಳೆ ಹೆಸರು ಪಡ್ಕೊಂಡು ಆಚೆ ಒಳ್ಳೆ ಪ್ರೀತಿನ ಕಳ್ಸ್ಕೊಂಡಿದ್ದೀರಾ. ಈ ಪ್ರೀತಿ ಮತ್ತು ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಹೇಳಿ? ತುಂಬ ಚೆನ್ನಾಗಿತ್ತು. ಒಳಗಡೆ ಹೋಗಿ ಬಂದಮೇಲೆ ಅಂದ್ಕೊಂಡೆ ಒಳ್ಳೆ ಡಿಸಿಷನ್ ತೊಗೊಂಡೆ ಹೋಗಿ ಅಂತ. ತುಂಬ ಖುಷಿ ಆಗ್ತದೆ. ಹಾಗೆಯೇ ಈ ಸೀಸನ್ನಲ್ಲಿ ಬಿಗ್ ಬಾಸು ಒಂದು ಬೇರೆ ಲೆವೆಲ್ ಚರಿತ್ರೆನೇ ಸೃಷ್ಟಿಸಿದೆ ಮತ್ತು ಕಂಟೆಸ್ಟೆಂಟ್ಸು ಅಥವಾ ಬೇರೆ ಲೆವೆಲ್ಗೆ ಹೋಗಿದ್ದಾರೆ. ಅದರಲ್ಲಿ ನಿಮ್ಮ ಪಾತ್ರ ತುಂಬಾ ಮುಖ್ಯ ಆಗಿದೆ. ಬಿಗ್ ಬಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಯಿತು ನಿಮ್ಮ ಲೈಫಿಗೆ? ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನಾನು 2 ಸೀರಿಯಲ್ ಏನೋ ಮಾಡಿದ್ದೀನಿ. ಆ ಸೀರಿಯಲ್ ಕ್ಯಾರೆಕ್ಟರ್ ನೇಮಾಗೆ ಕರೀತಾಯಿದ್ರು ನನ್ನ. ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಧನುಷ್ ಅಂತಲೇ ಕರೀತಾರೆ ಎಲ್ಲರೂ. ಧನುಷ್ ಆಗಿ ರೆಕಗ್ನೈಸ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ನಾವು ಬಿಗ್ ಬಾಸ್ಗೆ ಹೋಗಿದ್ದು ಅದಕ್ಕೋಸ್ಕರನೇ, ನಾನು ಧನುಷ್ ಆಗಿ ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಅಂತ. ಅದು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ಗೆ ಹೋದ್ಮೇಲೆ ನೀವು ಇಷ್ಟು ದಿನ ವಿಜಯ್ ಅನ್ನೋ ಕ್ಯಾರೆಕ್ಟ್ರಲ್ಲಿ ಇರ್ತಿದ್ರಿ, ಇವಾಗ ಧನುಷ್ ಆಗಿದ್ದೀರಾ. ಧನುಷ್ ಆಗಿ ನಿಮಗೆ ಒಳ್ಳೆ ಪ್ರೀತಿ ಸಿಕ್ಕಿದೆ, ಒಳ್ಳೆ ಅಭಿಮಾನ. ಹಾಗೆಯೇ ಇವಾಗ ಸಾಕಷ್ಟು ಸಿನಿಮಾಗಳು ಮುಂದೆ ಮಾಡ್ತೀರಾ, ಹಾಗೆಯೇ ಸೀರಿಯಲ್ಸು ಮಾಡ್ತಿದ್ದೀರಾ. ಅಂದಾಗೆ ಧನುಷ್ ಅವ್ರಿಗೆ ಬಿಗ್ ಬಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ ಡಿಸಿಷನ್ ತಗೊಂಡ್ರೆ 3 ತಿಂಗಳು ಅಮ್ಮ ಮತ್ತು ವೈಫ್ನ ಬಿಟ್ಟಿರ್ತೀರಾ, ಆ ಒಂದು ಇದೆಷ್ಟಿತ್ತು ಸರ್? ತುಂಬ ಕಷ್ಟ ಆಗುತ್ತೆ. ಅಂದರೆ ಹೊರಗಡೆ ಇರಬೇಕಾದ್ರೆ ಅವೆಲ್ಲ ಗೊತ್ತಾಗಲ್ಲ. ನಾನು ಬಿಗ್ ಬಾಸ್ ನೋಡಬೇಕಾದ್ರೆ ತುಂಬ ಜನ ಹತ್ಕೊಳೋದೆಲ್ಲ ನೋಡಿದ್ದೀನಿ. ಫ್ಯಾಮಿಲಿ ಬಂದಾಗ ಏನು ನಾಟಕ ಮಾಡ್ತಾರೆ ಗುರು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅವ್ರು ಬಂದಾಗ ಎಷ್ಟು ಖುಷಿ ಆಗುತ್ತೆ. ಖುಷಿಗೆ ಕಣ್ಣಲ್ಲಿ ನೀರು ಬರೋದು, ಅದು ನಿಜ ಅಂತ ಅನಿಸುತ್ತೆ. ಅಂದರೆ ಅವ್ರನ್ನ ಬಿಟ್ಟಿರೋದು ಕಷ್ಟ ಅಂತ ಅಲ್ಲೇ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ. ಯಾಕಂದರೆ ಹೊರಗಡೆ ಇರಬೇಕಾದ್ರೆ ಫೋನ್ ಮಾಡೋದು, ವೀಡಿಯೋ ಕಾಲ್ ಮಾಡೋದು, ಆ ಥರ 15 ದಿನ 20 ದಿನ ಶೂಟಿಂಗ್ ಹೋದರೂ ಅದೆಲ್ಲ ಮಾಡ್ತಾಯಿರ್ತೀವಲ್ವ. ಸೊ ಅಷ್ಟು ಗೊತ್ತಾಗಲ್ಲ. ಅಲ್ಲಿ ಒಳಗಡೆ ಇರಬೇಕಂದ್ರೆ ಏನು ಕಾಂಟ್ಯಾಕ್ಟ್ಸ್ ಇರಲ್ಲ, ಏನೂ ಇರಲ್ಲ. ಸೊ ಅವ್ರ ವ್ಯಾಲ್ಯೂ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋನ, ಇಲ್ಲ ನಿಮ್ಮ ಲೈಫ್ ಟರ್ನ್ಗೆ ಒಂದು ಪಾಯಿಂಟ್ ಆಗಿದೆಯಾ? ಅಲ್ಲಿ ಬಿಗ್ ಬಾಸೇ ಲೈಕ್ ಅಲ್ಲಿ ಒಳಗಡೆ ಇದ್ದು ಪ್ರತಿಯೊಬ್ಬರಿಗೂ ಅದೊಂದು ಟರ್ನಿಂಗ್ ಪಾಯಿಂಟ್ ಬಿಗ್ ಬಾಸ್ ಶೋ ಅನ್ನೋದು. ಅಲ್ಲಿಂದ ಹೊರಗಡೆ ಬಂದಮೇಲೆ ಹೇಗೆ ಯೂಸ್ ಮಾಡ್ಕೊತಾರೆ ಅನ್ನೋದು ಅವ್ರವ್ರ ಮೇಲೆ ಬಿಟ್ಟಿರೋದು. ಅಲ್ಲಿ ಒಳಗಡೆ ಇದ್ದು ಬಿಗ್ ಬಾಸ್ ಪೀರಿಯಡ್ ಏನಿದೆಯೋ ಅದು ಒಳಗಡೆ ಇದ್ದಾಗ ಏನೇನಾಗುತ್ತೋ ಅವ್ರು ಹೆಂಗಿರ್ತಾರೋ ಅದು ಮ್ಯಾಟ್ರ್ ಆಗುತ್ತೆ. ಹೊರಗಡೆ ಬಂದಮೇಲೆ ಆ ಫೇಮ್ನ ನೇಮ್ನ ಹೆಂಗೆ ಯೂಟಿಲೈಸ್ ಮಾಡ್ತಾರೋ ಅದು ಅವ್ರ ಮೇಲೆ ಬಿಟ್ಟಿರೋದು. ಅಂದಾಗೇ ಫಿನಾಲೆ ಟಾಸ್ಕ್ ಬಂದಾಗ ಫಸ್ಟ್ ಕಂಟೆಸ್ಟೆಂಟ್ ಆಗ್ತೀರಾ. ಅದಕ್ಕೂ ಮುಂಚೆ ನಿಮಗೆ ಒಂದು ಟಾಸ್ಕ್ ಬರುತ್ತೆ, 11 ಮೆಂಬರ್ಸ್ನ ಈಕ್ವಲ್ ಆಗಿ ನಿಲ್ಲಿಸಬೇಕು ಅಂತ. ಟಾಪ್ 2 1 to 11 ಅಂತ. ಅದರಲ್ಲಿ ನಿಮ್ಗೆ ಎಷ್ಟು ರಿಸ್ಕ್ ಆಯಿತು, ಇಲ್ಲ ಎಷ್ಟು ಇದಾಯಿತು ಟಾಪ್ ನಿಲ್ಲಿಸೋದು? ಅದು ಬೇಜಾನ್ ಕಷ್ಟ ಆ್ಯಕ್ಚುಲಿ. 11 ಜನಕ್ಕೂ ರೀಸನ್ ಕೊಟ್ಟು ನಿಲ್ಲಿಸಿ, ನಾನು ಎಷ್ಟೇ ಕರೆಕ್ಟ್ ರೀಸನ್ ಕೊಟ್ಟರು, ಏನೇ ಹೇಳಿದ್ರು ಯಾರಿಗೂ ಅಲ್ಲಿ ಕರೆಕ್ಟಾಗಿ ನಿಲ್ಸೋಕ್ಕೆ, ಅಂದರೆ ನಾನು ಇದು ಕರೆಕ್ಟ್ ಅಲ್ಲ ಅಂತಲೇ ಅನ್ಸೋದು. ಫಸ್ಟ್ ಪೊಸಿಷನ್ ಬಿಟ್ಟು ಇನ್ನು 2ರಿಂದ 11 ಏನಿದೆಯೋ ಅಷ್ಟು ಜನನೂ ವಾದ ಮಾಡ್ತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಅಲ್ಲಿ ಇದ್ದಿದ್ದಕ್ಕೆ ಕಮ್ಮಿ ವಾದ ಆಗಿರೋದು. ಬೇರೆಯವರು ಇದ್ದಿದ್ದರೆ ದೊಡ್ಡ ಜಗಳನೇ ಆಗಿರೋದೇನೋ ನನ್ನ ಪೊಸಿಷನಲ್ಲಿ. ಸೊ ನಾನಲ್ಲಿ ಇದ್ದಾಗ ಪ್ರತಿಯೊಬ್ಬರು ಮಾತಾಡಿದ್ರು, ಜಗಳ ಆಡಲಿಲ್ಲ. ಬೇರೆಯವ್ರು ಇದ್ದಿದ್ದರೆ ಅಲ್ಲಿ ಜಗಳ ಆಗಿರೋದು. ಅಲ್ಲಿ ನೆಕ್ಸ್ಟ್ ಲೆವೆಲ್ ಕಷ್ಟ. ಯಾರೇ ಇದ್ದಿದ್ರು ಕಷ್ಟನೇ. ಅಲ್ಲಿ ಯಾರೂ ಒಪ್ಪಲ್ಲ. ಮೊದಲನೇ ಸ್ಥಾನ ಬಿಟ್ಟು ಇನ್ನು 2ರಿಂದ 11 ಸ್ಥಾನಕ್ಕೆ ಯಾರು ನಿಲ್ಲಿಸಿದ್ರು ಒಪ್ಪಲ್ಲ. ಏನೇ ರೀಸನ್ ಕೊಟ್ಟರು ಒಪ್ಪಲ್ಲ. ಸೊ ಅದು ತುಂಬ ಕಷ್ಟ. ಅಂದಾಗೇ ಈ ಸೀಸನಲ್ಲಿ ಒಂದು ಒಳ್ಳೆ ಫ್ರೆಂಡ್ ಅಂತ ನೀವು ಅಭಿಷೇಕ್ ಅವ್ರ ದೋಸ್ತ್ ಅಂತಲೇ ಹೇಳ್ತೀರಾ ನೀವು. ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ? ಅಲ್ಲಿ ಹೋಗಿ ಏನು ಸಿಕ್ತು ಅಂತಂದರೆ ಒಳ್ಳೆ ಫ್ರೆಂಡ್ಶಿಪ್ ಸಿಕ್ತು. ಅಭಿ, ಸ್ಪಂದನ, ಕಾವ್ಯ, ಗಿಲ್ಲಿ, ಆಮೇಲೆ ರಘು ಸರು, ಎಲ್ಲರೂ ಒಳ್ಳೆ ಫ್ರೆಂಡ್ಸು. ಮಾಳು ಅಂದರೆ ಒಂದು ಒಳ್ಳೆ ಬಾಂಡಿಂಗ್ ಸಿಕ್ತು. ಹೊಸೊಬ್ಬರ ಜೊತೆ ಒಂಥರ ಬೇರೆಯವ್ರು ಗೊತ್ತಿಲ್ಲದಿರೋರ ಜೊತೆ ಅಷ್ಟು ದಿನ ಇರೋ ಕ್ಯಾಟಗರಿ ನನ್ನಲ್ಲ. ಆದರೂ ಅಲ್ಲಿ ಇದ್ದು ಒಂದು ಒಳ್ಳೆ ಬಾಂಡಿಂಗ್ ಬೆಳೆದಿದೆ. ಖುಷಿ ಆಗುತ್ತೆ. ಲೈಕ್ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಏನು ತೊಗೊಂಬಂದಿದ್ದೀನಿ ಅಂದರೆ ಒಂದು ಫ್ರೆಂಡ್ಶಿಪ್ನ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಅಂದಾಗೇ ಒಂದು ಕಡೆ ಗಿಲ್ಲಿಯವರು ಕಾವ್ಯಗೇ ಫೇವರಿಸಮ್ ಅಂತ ಒಂದು ಇದು ಬರುತ್ತೆ, ನಾಮಿನೇಷನ್ ಅಂತ. ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ಕಾವ್ಯನ ನಾಮಿನೇಟ್ಗೆ ನಿಲ್ಲಿಸ್ತಾರೆ. ಬಟ್ ಅವರು ಒಂದು ಸಲಿನೂ ಕಾವ್ಯ ನೇಮ್ ತೊಗೊಳಲ್ಲ. ನಿಮ್ಮ ಆಪೋಸಿಟಲ್ಲೂ ಕಾವ್ಯ ನಿಲ್ಲಿಸಿರ್ತಾರೆ, ಆಗಲೂ ಸಹ ನಿಮ್ಮನ್ನೇ ನಾಮಿನೇಟ್ ಮಾಡ್ತಾರೆ, ಕಾವ್ಯಗೆ ಮಾಡಲ್ಲ. ಬಟ್ ಅಲ್ಲಿ ಸುದೀಪ್ ವೀಕೆಂಡ್ನಲ್ಲಿ ಚರ್ಚೆ ಆದಂಗೆ ಸುದೀಪ್ ಅವ್ರು ನೀವು ಅಲ್ಲೇ ಕೇಳಬೇಕಿತ್ತು, ಯಾಕೆ ಕೇಳಿಲ್ಲ ಅಂತ ಒಂದು ಕ್ವಶನ್ ಬರುತ್ತೆ. ಆವಾಗ ಹೆಂಗಿತ್ತು ಸರ್? ಅಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಗಿಲ್ಲಿ ಯಾವುದೇ ಕಾರಣಕ್ಕೂ ಕಾವ್ಯನ ನಾಮಿನೇಟ್ ಮಾಡಲ್ಲ ಅಂತ. ಆಮೇಲೆ ಅವ್ನ ಪೊಸಿಷನಲ್ಲಿ ಯಾರೇ ಇದ್ದಿದ್ರು ಅವ್ರ ಫ್ರೆಂಡ್ಸ್ನ ಮಾಡಲ್ಲ ಅಂತಲೇ ಗೊತ್ತು.
ಇವಾಗ ನನ್ನ ಪೊಸಿಷನಲ್ಲಿ ಅಭಿ ಬಂದು ನಿಂತಿದ್ರೆ ನಾನು ಅಭಿನ್ ಮಾಡ್ತಾಯಿರಲಿಲ್ಲ, ಏನೇ ರೀಸನ್ ಇರಲಿ ಏನೇ ಮಾಡಲಿ ನಾನು ಅಭಿನ್ ಮಾಡ್ತಿರಲಿಲ್ಲ, ಹಂಗೆ ಅವನು ಕಾವ್ಯನ್ ಮಾಡಲಿಲ್ಲ, ಆ ಥರ ಅದು ಡೌಟೇ ಇಲ್ಲ ಅಂತ. ಅಂದಾಗೇ ಗಿಲ್ಲಿ ಅವ್ರು ಕಪ್ ಗೆದ್ದಿರೋದು ನಿಮ್ಗೆ ಎಷ್ಟು ಖುಷಿ ಇದೆ? ಖುಷಿ ಇದೆ, ಯಾರೋ ಒಬ್ರು ಕಪ್ ಗೆಲ್ಲಬೇಕಲ್ವ. ಅವನು ಚೆನ್ನಾಗಿ ಆಟಾಡಿದ್ದಾನೆ, ತುಂಬ ಚೆನ್ನಾಗಿ ಮಾತಾಡಿದ್ದಾನೆ, ಸೊ ಗೆದ್ದಿರೋದು ಖುಷಿ ಇದೆ. ಅಂದಾಗೇ ಇವಾಗ ಸಾಕಷ್ಟು ಸಿನಿಮಾಗಳಿಗೆ ಸಜ್ಜಾಗ್ತೀರಾ, ವರ್ಕೌಟ್ನಲ್ಲಿ ಸಹ ಭಾಗಿಯಾಗಿದ್ದೀರಾ. ಮುಂದೆ ಇಂಡಸ್ಟ್ರಿಗೆ ಬೆಳ್ಳಿತೆರೆ ಮೇಲೆ ಬಂದು ಕಾಣಿಸ್ಕೊಳ್ಳೋಂಥ ಇದೇನಿದೆ? ಸಿನಿಮಾ ಬರ್ತಿದೆ, ಮಾತುಕತೆ ನಡೀತಿದೆ. ಅದು ಒಂದು ಒಳ್ಳೆ ಕತೆ ಆಗಿರಬೇಕು, ಮೊದಲನೇ ಸಿನಿಮಾ ಅಲ್ವಾ, ಸೊ ಒಳ್ಳೆ ಕತೆ ಆಗಿರಬೇಕು ಅಂತ ನೋಡ್ತಾ ಇದ್ದೀನಿ. ಯಾವುದನ್ನ ಒಂದು ರೀಸೆಂಟಾಗಿ ಸೆಟ್ ಆದರೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದಾಗೇ ಆಚೆ ಎಲ್ಲರಿಗೂ ನೀವು ಕ್ರಶ್ ಆಗಿದ್ದೀರಾ, ಬಿಗ್ ಬಾಸ್ ಮನೇಲಿ ನಿಮ್ಗೆ ಯಾರು ಕ್ರಶ್ ಆಗಿಲ್ವಾ? ನನಗೆ ಕ್ರಶ್ ಆಗ್ಬಿಟ್ರೆ ನನ್ನ ವೈಫ್ ನನ್ನನ್ನು ಕ್ರಶ್ ಮಾಡ್ತಾಳೆ ಆಮೇಲೆ. ಅದಕ್ಕೆ ನಾವು ಆ ಥರ ಎಲ್ಲ ಇಲ್ಲ ಸರ್. ಸಾಕಷ್ಟು ಸಿನಿಮಾಗಳನ್ನ ಮಾಡಿ, ಇನ್ನಷ್ಟು ಸೀರಿಯಲ್ಗಳನ್ನ ಮಾಡಿ ಕರ್ನಾಟಕ ಜನತೆ ಇನ್ನಷ್ಟು ಗುರ್ಸೋ ಥರ ಆಗಲಿ ಅಂತ ನಿಮಗೆ ಆಶೀರ್ವಾದಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ಕನ್ನಡ ಜನತೆ ನಾನು ಕೈ ಬಿಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಆಗಿರಲಿ, ಸೀರಿಯಲ್ ಆಗಿರಲಿ, ಅವ್ರ ಪ್ರೀತಿ, ಅವ್ರ ಆಶೀರ್ವಾದ, ಅವ್ರ ಸಪೋರ್ಟ್ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್.